ನಮಸ್ಕಾರ ವೀಕ್ಷಕರೇ, ಪ್ರತಿ ತಿಂಗಳು ಬಿಡದೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂದರೆ SIP ಮೂಲಕ ಹೂಡಿಕೆ ಮಾಡೋದು ತುಂಬಾನೇ ಒಳ್ಳೆ ಹ್ಯಾಬಿಟ್. ಆದರೆ ನೀವು ಎಷ್ಟೇ ಡಿಸಿಪ್ಲಿನ್ಡ್ ಆಗಿ SIP ಮಾಡಿದ್ರು ಕೂಡ ಹೂಡಿಕೆದಾರರು ಮಾಡುವಂಥ 5 ಮಿಸ್ಟೇಕ್ಸ್ ಲಾಂಗ್ ಟರ್ಮ್ ರಿಟರ್ನ್ ಮೇಲೆ ಒಂದು ದೊಡ್ಡ ಪರಿಣಾಮ ಬೀರಬಹುದು. ನಾವು ಅದನ್ನ ಸಣ್ಣ ಮಿಸ್ಟೇಕ್ ಅಂತ ಅನ್ಕೋಬಹುದು, ಆದರೆ ಲಾಂಗ್ ಟರ್ಮ್ ಅಲ್ಲಿ ಅದೇ ದೊಡ್ಡ ಮಿಸ್ಟೇಕ್ ಆಗ್ಬೋದು. ಇಲ್ಲಿ ಸಮಸ್ಯೆ ಇರೋದು ಜನ SIP ಮೂಲಕ ಇನ್ವೆಸ್ಟ್ ಮಾಡ್ತಾ ಇಲ್ಲ ಅನ್ನೋದಲ್ಲ, ಬದಲಿಗೆ ತುಂಬಾ ಜನರಿಗೆ ಈ SIP ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಸರಿಯಾಗಿ ಇನ್ನೂ ಕೂಡ ಗೊತ್ತಿಲ್ಲದೆ ಇರೋದು. ಸೊ ಇಷ್ಟೊಂದು ಮಿಸ್ಟೇಕ್ಗಳಲ್ಲಿ ನಾವು ಮಾಡುವಂತ ಮೊದಲ ದೊಡ್ಡ ಮಿಸ್ಟೇಕ್ ಯಾವ್ದು ಗೊತ್ತಾ? ಮಾರ್ಕೆಟ್ ಕ್ರಾಶ್ ಆದಾಗ SIP ನ ನಿಲ್ಲಿಸ್ಬಿಡೋದು. ಅದೇ ಎರಡನೇ ಮಿಸ್ಟೇಕ್ ಏನು ಗೊತ್ತಾ? ನಿಮ್ಮ SIP ಅಮೌಂಟ್ ಹೇಗಿದೆಯೋ ಹಾಗೆ ಇಡೋದು, ಅಂದ್ರೆ ಅದನ್ನ ಇನ್ಕ್ರೀಸ್ ಮಾಡದೇ ಇರೋದು, ಅದನ್ನ ಹೆಚ್ಚು ಮಾಡದೇ ಇರೋದು. ಮೂರನೇದು, ಯಾವುದೇ ಫಿನಾನ್ಷಿಯಲ್ ಗೋಲ್ ಇಲ್ಲದೆ ರ್ಯಾಂಡಮ್ ಆಗಿ SIP ಮಾಡೋದು. ಅಂದ್ರೆ ನಾನು ಯಾಕೆ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲದೆ, ಒಂದು ಫಿನಾನ್ಷಿಯಲ್ ಗೋಲ್ ಅನ್ನೋದಿಲ್ಲದೆ ರ್ಯಾಂಡಮ್ ಆಗಿ ಇನ್ವೆಸ್ಟ್ ಮಾಡ್ತಾ ಇರೋದು. ಇದು ನಾವು ಕಾಮನ್ ಆಗಿ ಮಾಡುವಂತ ಮಿಸ್ಟೇಕ್ಗಳು. ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನೀವು ಅವಾಯ್ಡ್ ಮಾಡಬೇಕಾದಂತ 5 ಕಾಮನ್ SIP ಮಿಸ್ಟೇಕ್ಗಳ ಬಗ್ಗೆ, ಅಂದ್ರೆ ನೀವು ಮಾಡಬಾರ್ದಾಗಿರುವಂತ 5 ಮಿಸ್ಟೇಕ್ಗಳನ್ನ ಹೇಳ್ತೀನಿ. ನಮ್ಮ ಉದ್ದೇಶ ಇರೋದು ನಿಮ್ಮನ್ನ ಫಿನಾನ್ಷಿಯಲಿ ಎಜುಕೇಟ್ ಮಾಡೋದು. ಅದಕ್ಕೆ ನೀವೇನ್ ಮಾಡಬೇಕು? ವೆರಿ ಸಿಂಪಲ್, ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಸೋ ದ್ಯಾಟ್ ಈ ರೀತಿಯ ಇನ್ನಷ್ಟು ಕಂಟೆಂಟ್ಗಳನ್ನು ನೀವು ಮಿಸ್ ಮಾಡ್ಕೊಳ್ಳಲ್ಲ. ಹಾಗಾದ್ರೆ ವಿಡಿಯೋ ಶುರು ಮಾಡೋಣ. ಈಗ ಮಿಸ್ಟೇಕ್ ನಂಬರ್ 1, ಇದು ನೀವು ಅಂದ್ಕೊಳ್ಳೋದಕ್ಕಿಂತಲೂ ಹೆಚ್ಚು ಕಾಮನ್ ಆಗಿರುವಂಥ ಒಂದು ಮಿಸ್ಟೇಕ್. ಅದೇನು? SIP ಇನ್ಸ್ಟಾಲ್ಮೆಂಟ್ ಮಿಸ್ ಮಾಡೋದು. ನೀವು SIP ಅಂತೂ ಶುರು ಮಾಡಿರ್ತೀರ, ಪ್ರತಿ ತಿಂಗಳು 5ನೇ ತಾರೀಕಿಗೆ ಆಟೋಮೆಟಿಕ್ ಆಗಿ ಡೆಬಿಟ್ ಆಗೋ ಥರ 5,000 ರೂಪಾಯಿ SIP ನ ಸೆಟ್ ಮಾಡಿದಿರಿ ಅಂತ ಅಂದ್ಕೊಳ್ಳಿ. ಆದರೆ ಒಂದು ತಿಂಗಳು ನಿಮ್ಮ ಸ್ಯಾಲ್ರಿ ಲೇಟ್ ಆಗಿ ಬಂತು, ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ಇಲ್ಲ, ಹೀಗಾಗಿ ನಿಮ್ಮ SIP ಫೇಲ್ ಆಯಿತು. ಈಗ ಪ್ರಶ್ನೆ, SIP ಫೇಲ್ ಆದರೆ ಏನಾಗುತ್ತೆ? ನಾರ್ಮಲಿ ಮ್ಯೂಚುವಲ್ ಫಂಡ್ ಕಂಪನಿಗಳು SIP ಫೇಲ್ ಆದರೆ ಪೆನಾಲ್ಟಿ ಅಂತ ಯಾವುದು ಹಾಕೋದಿಲ್ಲ. ಆದರೆ SIP ಆಟೋ ಡೆಬಿಟ್ ಮ್ಯಾಂಡೇಟ್ ಫೇಲ್ ಆದರೆ ನಿಮ್ಮ ಬ್ಯಾಂಕ್ ತನ್ನ ಪಾಲಿಸೀಸ್ ಪ್ರಕಾರ NACH ಅಥವಾ ECS ರಿಟರ್ನ್ ಚಾರ್ಜ್ ಹಾಕ್ಬೋದು. ಹಾಗಂದ್ರೆ ಏನು ಅಂತೀರಾ? ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಆಟೋ ಡೆಬಿಟ್ ಫೇಲ್ ಆದರೆ ಬ್ಯಾಂಕ್ ತನ್ನ ರೂಲ್ಸ್ನ ಪ್ರಕಾರ ಒಂದು ಸಣ್ಣ ರಿಟರ್ನ್ ಚಾರ್ಜನ್ನು ಹಾಕ್ಬೋದು. ಅಂದರೆ ಒಂದು SIP ಮಿಸ್ ಆದಾಗ ಕೇವಲ ಒಂದು ಇನ್ಸ್ಟಾಲ್ಮೆಂಟ್ ಅನ್ನು ಮಾತ್ರ ನೀವು ಮಿಸ್ ಮಾಡ್ಕೊಳ್ತಾ ಇಲ್ಲ, ಕೆಲವೊಮ್ಮೆ ಅನ್ನೆಸೆಸರಿ ಚಾರ್ಜಸ್ ಕೂಡ ಬರಬಹುದು. ಇದರ ಜೊತೆಗೆ ಕೆಲವು ಸಂದರ್ಭಗಳಲ್ಲಿ ಇದು ನಿಮ್ಮ ಕ್ರೆಡಿಟ್ ಪ್ರೊಫೈಲ್ನ ಮೇಲೂ ಕೂಡ ಇಂಪ್ಯಾಕ್ಟ್ ಆಗಬಹುದು. ಅಂದರೆ ಕ್ರೆಡಿಟ್ ರೇಟ್ ಇದೆಯಲ್ಲ, ಅದ್ರ ಮೇಲೂ ಕೂಡ ಇದು ಇಂಪ್ಯಾಕ್ಟ್ ಆಗುತ್ತೆ. ಆದರೆ ನಿಜವಾದ ಡ್ಯಾಮೇಜು ಪೆನಾಲ್ಟಿಯಿಂದ ಅಲ್ಲ, ಪೆನಾಲ್ಟಿ ಒಂದು ಸಣ್ಣ ಅಮೌಂಟ್ ಮಾತ್ರ. ನಿಜವಾದ ಡ್ಯಾಮೇಜ್ ಆಗೋದು ನಿಮ್ಮ ಮಾರ್ಕೆಟ್ನಲ್ಲಿ ಇನ್ವೆಸ್ಟೆಡ್ ಆಗಿ ಉಳಿಯುವಂಥ ಒಂದು ಆಪರ್ಚುನಿಟಿಯನ್ನು ನೀವು ಮಿಸ್ ಮಾಡ್ಕೋತೀರಿ. ಮ್ಯೂಚುವಲ್ ಫಂಡ್ SIPಯ ಬೇಸಿಕ್ ಐಡಿಯಾ ರುಪಿ ಕಾಸ್ಟ್ ಅವರೇಜಿಂಗ್. ಅಂದರೆ ಮಾರ್ಕೆಟ್ ಡೌನ್ ಆಗಿರುವಾಗ ಅದೇ ಇನ್ವೆಸ್ಟ್ಮೆಂಟ್ ಅಮೌಂಟ್ನಲ್ಲಿ ನಿಮಗೆ ಹೆಚ್ಚು ಯೂನಿಟ್ ಸಿಗುತ್ತೆ, ಅಂದರೆ ಹೆಚ್ಚು ಸ್ಟಾಕ್ಗಳು ಸಿಗ್ತವೆ. ಮತ್ತು ಮಾರ್ಕೆಟ್ ಅಪ್ ಆಗಿರುವಾಗ ಅದೇ ಅಮೌಂಟಿಗೆ ಕಮ್ಮಿ ಯೂನಿಟ್ ಸಿಗುತ್ತೆ. ಅರ್ಥ ಆಗಲಿಲ್ವಾ? ಇರಿ, ಇದನ್ನ ಒಂದು ರಿಯಲಿಸ್ಟಿಕ್ ಆದಂಥ ಎಕ್ಸಾಂಪಲ್ನ ಮೂಲಕ ಹೇಳ್ತೀನಿ. ನೀವು ಪ್ರತಿ ತಿಂಗಳು ಒಂದು 10,000 ರೂಪಾಯಿ SIP ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ. ಮಾರ್ಕೆಟ್ ಪ್ರತಿ ತಿಂಗಳು ಒಂದೇ ಡೈರೆಕ್ಷನ್ನಲ್ಲಿ ಮೂವ್ ಆಗ್ತಾ ಇರುತ್ತಾ? ಇಲ್ವಲ್ಲ. ಕೆಲವೊಮ್ಮೆ NAV ಅಂದರೆ ನೆಟ್ ಅಸೆಟ್ ವ್ಯಾಲ್ಯೂ ಹೆಚ್ಚಾಗುತ್ತೆ, ಅದೇ ಕೆಲವೊಮ್ಮೆ ಕಮ್ಮಿ ಆಗುತ್ತೆ, ನಂತರ ಮತ್ತೆ ರಿಕವರಿ ಆಗುತ್ತೆ. ಈಗ ಒಂದು ಟೋಟಲ್ ಇನ್ವೆಸ್ಟ್ಮೆಂಟ್ 60,000 ರೂಪಾಯಿ ಮಾಡಿದ್ದೀರಿ ಅಂತ ಅಂದ್ಕೊಳ್ಳೋಣ. ಟೋಟಲ್ ಯೂನಿಟ್ಸ್ ಅಕ್ಯುಮುಲೇಟೆಡ್ ಅಂದರೆ ಆ 60,000ಕ್ಕೆ ನೀವು ಸುಮಾರು 323.49 ಯೂನಿಟ್ಸ್, ಆವ್ರೇಜ್ ಕಾಸ್ಟ್ ಪರ್ ಯೂನಿಟ್ ಬಂದು ಸುಮಾರು 185 ರೂಪಾಯಿ 48 ಪೈಸೆ ಆಗುತ್ತೆ. ಈಗ ಇಂಟ್ರೆಸ್ಟಿಂಗ್ ಪಾರ್ಟ್ ನೋಡೋಣ. ನೀವು ಪ್ರತಿ ತಿಂಗಳು ಅದೇ 10,000ವನ್ನು ಇನ್ವೆಸ್ಟ್ ಮಾಡಿದ್ದೀರಿ, ಆದರೆ NAV 182 ರೂಪಾಯಿ 55 ಪೈಸೆ ಇದ್ದಾಗ ನಿಮಗೆ 54.78 ಯೂನಿಟ್ ಸಿಗ್ತಾ ಇದ್ವು. ಅದೇ NAV 165.18 ರೂಪಾಯಿ ಆದರೆ ಅದಕ್ಕೆ ಇಳಿದ್ರೆ ಅದೇ 10,000ದಲ್ಲಿ 60.54 ಯೂನಿಟ್ ಸಿಗುತ್ತೆ. ಅದೇ NAV 203 ರೂಪಾಯಿ 51 ಪೈಸೆಗೆ ಏರಿದಾಗ ನಿಮಗೆ ಸುಮಾರು 49.14 ಯೂನಿಟ್ ಸಿಗುತ್ತೆ. ಅಂದ್ರೆ ಮಾರ್ಕೆಟ್ ಯಾವಾಗ ಬಾಟಮ್ ಹೋಗುತ್ತೆ ಅಂತ ಇನ್ವೆಸ್ಟರ್ ಪ್ರೆಡಿಕ್ಟ್ ಮಾಡಬೇಕಾಗಿಲ್ಲ. SIP ಮೂಲಕ ಅದೇ ಅಮೌಂಟ್ ಅನ್ನ ರೆಗ್ಯುಲರ್ ಇಂಟರ್ವಲ್ ನಲ್ಲಿ ಆಟೋಮೆಟಿಕ್ ಆಗಿ ಇನ್ವೆಸ್ಟ್ ಮಾಡ್ತಾರೆ. NAV ಕಮ್ಮಿ ಇದ್ದಾಗ ಹೆಚ್ಚು ಯೂನಿಟ್ ಅಕ್ಯುಮುಲೇಟ್ ಆಗುತ್ತೆ, ಅಂಡ್ NAV ಹೆಚ್ಚಿದ್ದಾಗ ಕಂಪ್ಯಾರಿಟಿವ್ಲಿ ಕಮ್ಮಿ ಯೂನಿಟ್ಗಳು ಸಿಗ್ತವೆ. ಇದಕ್ಕೆ ರುಪಿ ಕಾಸ್ಟ್ ಅವರೇಜಿಂಗ್ ಅಂತ ಕರೀತಾರೆ. ಈ ಎಕ್ಸಾಂಪಲ್ ನಲ್ಲಿ 6 ತಿಂಗಳ ನಂತರ ಇನ್ವೆಸ್ಟರ್ಸ್ ನ ಆವರೇಜ್ ಪರ್ಚೇಸ್ ಕಾಸ್ಟ್ ಸುಮಾರು 185 ರೂಪಾಯಿ 48 ಪೈಸೆ ಪರ್ ಯೂನಿಟ್ ಆಗಿತ್ತು. ಈಗ ಇದನ್ನ ಮಿಸ್ಸಿಂಗ್ SIP ಟ್ರ್ಯಾಪ್ಗೆ ಕನೆಕ್ಟ್ ಮಾಡಿ ನೋಡೋಣ. ನೀವು ಮಾರ್ಚ್ ನಲ್ಲಿ SIP ಮಿಸ್ ಮಾಡಿದಿರಿ ಅಂತ ಅಂದ್ಕೊಳ್ಳೋಣ. ಆ ಟೈಮ್ನಲ್ಲಿ NAV 165 ರೂಪಾಯಿ 18 ಪೈಸೆ ಇತ್ತು. ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಬೇಕಾದಷ್ಟು ಬ್ಯಾಲೆನ್ಸ್ ಇರಲಿಲ್ಲ, ಹಾಗಾಗಿ ನಿಮ್ಮ 10,000 SIP ಇನ್ವೆಸ್ಟ್ ಆಗಲಿಲ್ಲ. ಆ ತಿಂಗಳಲ್ಲಿ ನಿಮ್ಮ 10,000 ರೂಪಾಯಿಗೆ ಸುಮಾರು 60.54 ಯೂನಿಟ್ಸ್ ಸಿಗಬೇಕಾಗಿತ್ತು. ನಮ್ಮ ಎಕ್ಸಾಂಪಲ್ ನಲ್ಲಿ ಇದು ಹೈಯೆಸ್ಟ್ ನಂಬರ್ ಆಫ್ ಯೂನಿಟ್ಸ್.
ಹಾಗಾಗಿ ಎಸ್ ಐ ಪಿ ಮಿಸ್ ಮಾಡೋ ಇಂಪ್ಯಾಕ್ಟ್ ಕೇವಲ 10,000 ಇನ್ವೆಸ್ಟ್ ಮಾಡದೇ ಇರೋದಕ್ಕೆ ಮಾತ್ರ ಆಗಲಿಲ್ಲ. ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಡಿಸೆಂಬರ್ 2020 ಟೈಮ್ನಲ್ಲಿ ಇದೇ ಫಂಡ್ನ NAV ಸುಮಾರು 50 ರೂಪಾಯಿ ಇತ್ತು ಅಂತ ಅಂದ್ಕೊಳ್ಳಿ. ಆ ಟೈಮ್ನಲ್ಲಿ ನೀವು ನಿಮ್ಮ 10,000 ರೂಪಾಯಿ SIPಯ ಇನ್ಸ್ಟಾಲ್ಮೆಂಟನ್ನು ಮಿಸ್ ಮಾಡಿದ್ದೀರಿ. ಅದು ಯಾವುದೋ ಕಾರಣಕ್ಕೆ ಮಿಸ್ ಆಯಿತು ಅಂತ ಅಂದ್ಕೊಳ್ಳೋಣ. ಈಗ 10,000 ಡಿವೈಡೆಡ್ ಬೈ 50 ಅಂದರೆ 200 ಯೂನಿಟ್ಸ್. ಅಂದರೆ ನೀವು ಸುಮಾರು 200 ಯೂನಿಟ್ಸ್ ಅಕ್ಯುಮುಲೇಟ್ ಮಾಡುವ ಆಪರ್ಚುನಿಟಿಯನ್ನು ಮಿಸ್ ಮಾಡ್ಕೊಂಡಿದ್ದೀರಿ. ಈಗ ಜೂನ್ 2026ಕ್ಕೆ ಫಾಸ್ಟ್ ಫಾರ್ವರ್ಡ್ ಮಾಡೋಣ. ಅದೇ ಫಂಡ್ನ NAV ಈಗ 203 ರೂಪಾಯಿ 51 ಪೈಸೆ ಇದೆ ಅಂತ ಅಂದ್ಕೊಳ್ಳಿ. ಆಗ ನೀವು ಮಿಸ್ ಮಾಡಿದಂಥ ಆ 200 ಯೂನಿಟ್ಸ್ ಈಗ ಸುಮಾರು 40,702 ರೂಪಾಯಿ ವ್ಯಾಲ್ಯೂ ಹೊಂದಿರ್ತಾ ಇತ್ತು. ಅಂದರೆ 200 ಯೂನಿಟ್ಸ್ ಇಂಟು 203.51 ಇಸ್ ಈಕ್ವಲ್ ಟು 40,702 ರೂಪಾಯಿ. ಹೀಗಾಗಿ ನೀವು ಅವತ್ತು ಮಿಸ್ ಮಾಡಿದಂಥ ಆ ಒಂದು SIP ಇನ್ಸ್ಟಾಲ್ಮೆಂಟ್ನ ಇಂಪ್ಯಾಕ್ಟ್ ಕೇವಲ ಆ ಟೈಮ್ನಲ್ಲಿ ಇನ್ವೆಸ್ಟ್ ಮಾಡಿದಂಥ 10,000ಕ್ಕೆ ಮಾತ್ರ ಆಗಿರಲಿಲ್ಲ. ಲಾಂಗ್ ಟರ್ಮ್ನಲ್ಲಿ ನೀವು ಅಕ್ಯುಮುಲೇಟ್ ಮಾಡಬಹುದಾಗಿದ್ದಂಥ ಯೂನಿಟ್ಸ್ನ ಫ್ಯೂಚರ್ ವ್ಯಾಲ್ಯೂವನ್ನು ಕೂಡ ನೀವು ಮಿಸ್ ಮಾಡ್ಕೊಂಡಿದ್ದೀರಿ. ಅದಕ್ಕಾಗಿಯೇ SIP ಇನ್ವೆಸ್ಟ್ಮೆಂಟ್ನಲ್ಲಿ ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯ. ಹಾಗಾದರೆ ಇದಕ್ಕೆ ಸಿಂಪಲ್ ಸೊಲ್ಯೂಷನ್ ಏನು? ನಿಮ್ಮ ಸ್ಯಾಲರಿ ಕ್ರೆಡಿಟ್ ಆದ 2 ರಿಂದ 3 ದಿನಗಳ ನಂತರ SIP ಡೇಟನ್ನು ಇಟ್ಕೊಳ್ಳಿ. ಜೊತೆಗೆ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಒಂದು ಸ್ಮಾಲ್ ಬಫರ್ ಅಮೌಂಟ್ ಅಂತ ಮೇಂಟೈನ್ ಮಾಡ್ಕೊಳ್ಳಿ. ಇದರಿಂದ ಆಟೋ ಡೆಬಿಟ್ ಸ್ಮೂತಾಗಿ ನಡೆಯುತ್ತೆ. ಒಂದು SIP ಡೇಟನ್ನು ಸ್ಯಾಲ್ರಿಗೆ ಅಲೈನ್ ಮಾಡಿ, ಎರಡನೇದು ಆಟೋ ಡೆಬಿಟ್ ಅಲರ್ಟ್ಸನ್ನು ಆನ್ ಮಾಡಿ, ಮೂರನೇದು ಬ್ಯಾಂಕ್ ಅಕೌಂಟ್ನಲ್ಲಿ ಎಮರ್ಜೆನ್ಸಿ ಬ್ಯಾಲೆನ್ಸ್ ಅಂತ ಒಂದಷ್ಟು ಮೇಂಟೈನ್ ಮಾಡಿ. ಈಗ ನೆಕ್ಸ್ಟ್ ಮಿಸ್ಟೇಕ್ 2, SIP ಅಮೌಂಟನ್ನು ಇನ್ಕ್ರೀಸ್ ಮಾಡದೇ ಇರೋದು. ಯಾವ ಅಮೌಂಟಲ್ಲಿ ಶುರು ಮಾಡಿರ್ತೀವೋ ನಂತರ ಅದೇ ಅಮೌಂಟಲ್ಲಿ ಮುಂದುವರ್ಸ್ಕೊಂಡು ಹೋಗೋದು, ಇದು ಕೂಡ ಮಿಸ್ಟೇಕ್. ಎರಡನೇ ಟ್ರ್ಯಾಪ್ ಏನು ಅಂದರೆ SIP ಶುರು ಮಾಡಿ ನಂತರ ವರ್ಷಗಳವರೆಗೆ ಅದೇ ಅಮೌಂಟನ್ನು ಕಂಟಿನ್ಯೂ ಮಾಡೋದು. ಒಂದು ಎಕ್ಸಾಂಪಲನ್ನು ನೋಡೋಣ. ನಿಮ್ಮ ಸ್ಯಾಲ್ರಿ 50,000 ಇದ್ದಾಗ ನೀವು 5,000 ಮಂತ್ಲಿ SIP ಶುರು ಮಾಡಿದ್ದೀರಿ ಅಂತ ಅಂದ್ಕೊಳ್ಳಿ. 5 ವರ್ಷ ಆಯಿತು, ಈಗ ನಿಮ್ಮ ಸ್ಯಾಲ್ರಿ 80,000 ಆಗಿದೆ. ಆದರೆ ನಿಮ್ಮ SIP ಇನ್ನೂ ತಿಂಗಳಿಗೆ 5,000 ಇದೆ. ಪ್ರಾಬ್ಲಮ್ ಏನು? ನಿಮ್ಮ ಇನ್ಕಮ್ ಹೆಚ್ಚಾಗಿದೆ, ಆದರೆ ವೆಲ್ತ್ ಕ್ರಿಯೇಷನ್ಗಾಗಿ ನೀವು ಕೂಡಿಡ್ತಿರುವಂಥ ಹಣ, ನಿಮ್ಮ ಕಾಂಟ್ರಿಬ್ಯೂಷನ್ ಅಷ್ಟರಲ್ಲೇ ಇದೆ. ಇದಕ್ಕೆ ಸೊಲ್ಯೂಷನ್ ಸ್ಟೆಪ್ ಅಪ್ SIP. ಇದನ್ನು ಟಾಪ್ ಅಪ್ SIP ಅಂತಲೂ ಕರೀತಾರೆ. ಇದರ ಮೂಲಕ ನೀವು ಪ್ರತಿ ವರ್ಷ ನಿಮ್ಮ SIP ಅಮೌಂಟನ್ನು ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಉದಾಹರಣೆ ಹೇಳ್ತೀನಿ ನೋಡಿ. ಇಬ್ಬರು ಇನ್ವೆಸ್ಟರ್ಸ್ ಇದ್ದಾರೆ, ಒಬ್ಬ ರಾಮ, ಒಬ್ಬ ಶ್ಯಾಮ. ಇಬ್ಬರು 5,000 ಮಂತ್ಲಿ SIP ಮೂಲಕ ಇನ್ವೆಸ್ಟ್ ಶುರು ಮಾಡಿದರು. ಆದರೆ ಇವರಿಬ್ಬರ ನಡುವೆ ಒಂದು ಡಿಫ್ರೆನ್ಸ್ ಇತ್ತು. ಈ ರಾಮ ನೆಕ್ಸ್ಟ್ 15 ವರ್ಷಗಳವರೆಗೆ ಪ್ರತಿ ತಿಂಗಳು 5,000 ಇನ್ವೆಸ್ಟ್ ಮಾಡ್ತಾ ಹೋದ. ಆದರೆ ಈ ಶ್ಯಾಮ ಇದನ್ನಲ್ಲ, ಪ್ರತಿ ವರ್ಷ ತಮ್ಮ SIP ಅಮೌಂಟನ್ನು ಕೇವಲ 10% ಇನ್ಕ್ರೀಸ್ ಮಾಡ್ತಾ ಹೋದ. ಈಗ ಲಾಂಗ್ ಟರ್ಮ್ನಲ್ಲಿ ಇದರಿಂದ ಎಷ್ಟು ದೊಡ್ಡ ಡಿಫ್ರೆನ್ಸ್ ಆಗಬಹುದು ನೋಡೋಣ. ಇಲ್ಲಿ ನೀವು ಗಮನಿಸಬೇಕಾದಂಥ ಒಂದು ಇಂಪಾರ್ಟೆಂಟ್ ವಿಷಯ, ಕೇವಲ ಫೈನಲ್ ಕಾಪರ್ಸ್ ಮಾತ್ರ ಅಲ್ಲ, ನಿಜವಾದ ಡಿಫ್ರೆನ್ಸ್ ಏನು ಅಂದರೆ ಈ ಶ್ಯಾಮ್ ಇನ್ಕಮ್ ಹೆಚ್ಚಾದ ಹಾಗೆ ನಿಧಾನವಾಗಿ ತನ್ನ ಇನ್ಸ್ಟಾಲ್ಮೆಂಟ್ ಅಮೌಂಟನ್ನು ಹೆಚ್ಚು ಮಾಡ್ತಾ ಹೋದ. ಇದರಿಂದ ಪ್ರತಿ ವರ್ಷ ಕಾಂಪೌಂಡಿಂಗ್ ಕೆಲಸ ಮಾಡೋದಕ್ಕೆ ಇನ್ನಷ್ಟು ಕ್ಯಾಪಿಟಲ್ ಸಿಕ್ಕಂಗಾಯಿತು. ಹಾಗಾಗಿ ನಿಮ್ಮ ಇನ್ಕಮ್ ಕೂಡ ಹೆಚ್ಚಾಗ್ತಾ ಇರೋ ಹಾಗೆ ಪ್ರತಿ ವರ್ಷ ನಿಮ್ಮ SIPಯನ್ನು ಸ್ವಲ್ಪ ಸ್ಟೆಪ್ ಅಪ್ ಮಾಡೋ ಬಗ್ಗೆ ಯೋಚನೆ ಮಾಡಿ. ಆದರೆ ನಿಮ್ಮ ಫಿನಾನ್ಷಿಯಲ್ ಕೆಪಾಸಿಟಿಗೆ ಅನುಗುಣವಾಗಿ ಮಾತ್ರ ಮಾಡಿ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಸ್ಟೆಪ್ ಅಪ್ SIP ಯಾವಾಗ ಮಾಡಬೇಕು? ನಿಜವಾಗ್ಲೂ ನಿಮ್ಮ ಇನ್ಕಮ್ ಹೆಚ್ಚಾದರೆ ಮಾತ್ರ. ಕ್ಯಾಲ್ಕುಲೇಟರ್ನಲ್ಲಿ ಒಂದು ದೊಡ್ಡ ನಂಬರ್ ಬರ್ತಾ ಇದ್ದ ಹಾಗೆ ನೀವು SIP ಅಮೌಂಟನ್ನು ಇನ್ಕ್ರೀಸ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಯಾವಾಗಲೂ ಸಸ್ಟೈನೇಬಲ್ ಆಗಿರಬೇಕು. ನೆಕ್ಸ್ಟ್ ಮಿಸ್ಟೇಕ್ 3, ಮಾರ್ಕೆಟ್ ಕ್ರ್ಯಾಶ್ ಆದಾಗ SIP ನಿಲ್ಲಿಸೋದು. ಈಗ ಎಲ್ಲದಕ್ಕಿಂತ ಎಮೋಷನಲ್ ಆಗಿರುವಂಥ ಟ್ರ್ಯಾಪ್ ಬರೋಣ, ಅದು ಮಾರ್ಕೆಟ್ ಕ್ರ್ಯಾಶ್. ನಿಮ್ಮ ಪೋರ್ಟ್ಫೋಲಿಯೋ ರೆಡ್ ಕಲರ್ನಲ್ಲಿ ಲಾಸ್ ತೋರಿಸೋದಕ್ಕೆ ಶುರು ಮಾಡಿದಾಗ ತುಂಬ ಜನ ಏನು ಮಾಡ್ತಾರೆ, ಮೊದಲು ಯೋಚನೆ ಮಾಡೋದು ನಾನು SIP ಸ್ಟಾಪ್ ಮಾಡಿಬಿಡ್ತೀನಿ. ನಾವೇನು ಅನ್ಕೊಂತೀವಿ, ಈಗ ಮಾರ್ಕೆಟ್ ಕೆಳಗೆ ಹೋಗಿದೆ, ಇವಾಗ ಸ್ಟಾಪ್ ಮಾಡಿಬಿಡೋಣ SIP, ಮತ್ತೆ ಶುರು ಮಾಡಿಬಿಡೋಣ ಅಂತ. ನಿಜಕ್ಕೂ ಡಿಸಿಪ್ಲಿನ್ ಬೇಕಾಗಿರೋದು ಇಂಥ ಟೈಮ್ನಲ್ಲೇ. ಮಾರ್ಕೆಟ್ ಕೆಳಗೆ ಮೇಲೆ ಆಗ್ತಾನೆ ಇರುತ್ತೆ, ವಾಲಟೈಲ್ ಆಗ್ತಾನೆ ಇರುತ್ತೆ. ಆದರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಗೆ ಕನ್ಸಿಸ್ಟೆನ್ಸಿ ಮತ್ತು ಪೇಷನ್ಸ್ ತುಂಬ ಇಂಪಾರ್ಟೆಂಟ್. ಆದರೆ ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ ಮಾರ್ಕೆಟ್ ಯಾವಾಗ ಸ್ಟೇಬಲ್ ಆಗುತ್ತೆ ಅನ್ನೋದನ್ನು ಯಾರಿಗೂ ಮೊದಲೇ ಪ್ರೆಡಿಕ್ಟ್ ಮಾಡೋದಕ್ಕಾಗೋದಿಲ್ಲ. ಇದನ್ನು ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ನ ಹಿಸ್ಟಾರಿಕಲ್ NAV ಡೇಟಾ ಕೂಡ ಹೇಳುತ್ತೆ. ಒಬ್ಬ ಇನ್ವೆಸ್ಟರ್ ಮಾರ್ಚ್ನಲ್ಲಿ NAV ಕಮ್ಮಿ ಆಗ್ತಾ ಇರೋದನ್ನು ನೋಡಿ ತನ್ನ SIPಯನ್ನು ಸ್ಟಾಪ್ ಮಾಡಿದ್ದಾನೆ ಅಂತ ಅಂದ್ಕೊಳ್ಳಿ. ಮಾರ್ಕೆಟ್ ಸ್ವಲ್ಪ ಚೆನ್ನಾಗಾಗಲಿ, ಸ್ಟೇಬಲ್ ಆಗಲಿ, ಆಮೇಲೆ ಮತ್ತೆ SIP ಶುರು ಮಾಡ್ತೀನಿ ಅಂತ ಅದೇ ಯೋಚನೆ ಮಾಡ್ತಾನೆ. ಆದರೆ ಏಪ್ರಿಲ್ನಲ್ಲಿ NAV ಮತ್ತೆ 192.08 ಪೈಸೆಗೆ ರಿಕವರ್ ಆಯಿತು. ಈಗ ಇನ್ವೆಸ್ಟರ್ ಹೇಗೆ ಯೋಚನೆ ಮಾಡ್ಬೋದು? ಮಾರ್ಕೆಟ್ ಈಗಾಗಲೇ ರಿಕವರ್ ಆಗಿದೆ, ನೆಕ್ಸ್ಟ್ ಕರೆಕ್ಷನ್ ಬಂದ ಮೇಲೆ SIP ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ನಂತರ ಮೇ ಬಂತು, ಅದರ ನಂತರ ಜೂನ್ ಬಂತು. ಹೀಗೆ ಟೆಂಪ್ರರಿಯಾಗಿ SIP ಸ್ಟಾಪ್ ಮಾಡಬೇಕು ಅಂತ ತೆಗೆದುಕೊಂಡಂಥ ಡಿಸಿಷನ್ ಮಲ್ಟಿಪಲ್ ಇನ್ಸ್ಟಾಲ್ಮೆಂಟ್ ಆಗಿ ಬದಲಾಗುತ್ತೆ. ಅಂದರೆ ತಿಂಗಳ ಮಿಸ್ ಮಾಡ್ದಾನೆ ಹೋಗ್ತೀನಿ. ಇಲ್ಲಿ ಇನ್ನೊಂದು ದೊಡ್ಡ ರಿಸ್ಕ್ ಇದೆ,
ಅದು ಮಾರ್ಕೆಟ್ ಕ್ರ್ಯಾಶ್ ಟೈಮ್ನಲ್ಲಿ SIP ಸ್ಟಾಪ್ ಮಾಡಿದಂಥ ಇನ್ವೆಸ್ಟರ್ ಮತ್ತೆ ಮಾರ್ಕೆಟ್ಗೆ ರಿಟರ್ನ್ ಆಗದೇ ಇರಬಹುದು. ಯಾಕೆ ಅಂದರೆ SIP ಸ್ಟಾಪ್ ಮಾಡಿದ ನಂತರ, ನಿಲ್ಲಿಸಿದ ನಂತರ ಈ ಇನ್ವೆಸ್ಟರ್ನ ಮುಂದೆ ಇನ್ನೊಂದು ಪ್ರಶ್ನೆ ಬರುತ್ತೆ, ನಾನು SIPಯನ್ನು ಯಾವಾಗ ರೀಸ್ಟಾರ್ಟ್ ಮಾಡಬೇಕು ಅಂತ. ಮಾರ್ಕೆಟ್ ಕೆಳಗೆ ಹೋಗ್ತಾ ಇದ್ರೆ ಇನ್ನೂ ಸ್ವಲ್ಪ ಕೆಳಗೆ ಹೋಗಲಿ, ಆಮೇಲೆ ಸ್ಟಾರ್ಟ್ ಮಾಡಿದ್ರೆ ಆಯಿತು ಅಂತ ಅನ್ಕೋತೀವಿ. ಮಾರ್ಕೆಟ್ ರಿಕವರ್ ಆಗೋದಕ್ಕೆ ಶುರು ಮಾಡಿದ್ರೆ ಈಗಲೇ ಮಾರ್ಕೆಟ್ ಎಕ್ಸ್ಪೆನ್ಸಿವ್ ಆಗಿದೆ, ಇನ್ನೊಂದು ಕರೆಕ್ಷನ್ ಬಂದ ಮೇಲೆ ಇನ್ವೆಸ್ಟ್ ಮಾಡೋಣ, ಆ ರೀತಿಯಾಗಿ ಯೋಚನೆ ಮಾಡ್ತೀವಿ. ಹೀಗೆ ಯೋಚನೆ ಮಾಡ್ತಾ ಕನ್ಫ್ಯೂಷನ್ನಲ್ಲಿ ವಾರಗಳು ಕಳೀತವೆ, ತಿಂಗಳುಗಳು ಕಳೀತವೆ, ವರ್ಷಗಳು ಕಳೀತವೆ, SIP ರೀಸ್ಟಾರ್ಟ್ ಆಗೋದೇ ಇಲ್ಲ. ಹಾಗಾಗಿ ಇದಕ್ಕೆ ಮಾರ್ಕೆಟ್ ಕರೆಕ್ಷನ್ ಟೈಮ್ನಲ್ಲಿ SIP ಸ್ಟಾಪ್ ಮಾಡೋ ಒಂದು ರಿಸ್ಕ್ ಕೇವಲ ಒಂದು ಇನ್ಸ್ಟಾಲ್ಮೆಂಟ್ ಮಿಸ್ ಮಾಡೋದಕ್ಕೆ ಮಾತ್ರ ಅಲ್ಲ, ನಿಜವಾದ ರಿಸ್ಕ್ ಇರೋದು ಎಲ್ಲಿ ಅಂದರೆ ನಿಮ್ಮ ಇನ್ವೆಸ್ಟಿಂಗ್ ಡಿಸಿಪ್ಲಿನ್ ಬ್ರೇಕ್ ಆಗುತ್ತೆ. ಯಾಕೆ ಅಂದರೆ ಇವತ್ತು SIP ಸ್ಟಾಪ್ ಮಾಡಿದ ಇನ್ವೆಸ್ಟರ್ಗೆ ಮತ್ತೆ ಯಾವಾಗ ಅದನ್ನು ಶುರು ಮಾಡಬೇಕು, ರೀಸ್ಟಾರ್ಟ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಆ ಟೈಮ್ನಲ್ಲಿ ನಿಮಗೆ ಜಾಬ್ ಲಾಸ್ ಆಗ್ಬೋದು, ಅಥವಾ ಫಿನಾನ್ಷಿಯಲ್ ಎಮರ್ಜೆನ್ಸಿ ಬರ್ಬೋದು, ಅಥವಾ ಕ್ಯಾಶ್ ಫ್ಲೋ ಪ್ರಾಬ್ಲಮ್ ಕೂಡ ಬರ್ಬೋದು. ನಿಮ್ಮ SIPಯನ್ನು ರಿವ್ಯೂ ಮಾಡೋದು ಸಂಪೂರ್ಣವಾಗಿ ರೀಸನೇಬಲ್ ಆಗ್ಬೋದು. ಹೀಗಿದ್ದಾಗ ಕೇವಲ ಮಾರ್ಕೆಟ್ ಭಯದಿಂದ SIP ಸ್ಟಾಪ್ ಮಾಡೋದು ನಿಮ್ಮನ್ನು ಮತ್ತೊಂದು ಕಷ್ಟಕರವಾದಂಥ ಡಿಸಿಷನ್ಗೆ ತಳ್ಳಬಹುದು. ಸೊ ಇಲ್ಲಿವರೆಗೆ ನಾವು ನಂಬರ್ 1 ನೋಡಿದ್ದು ನಿಮ್ಮ SIP ಮಿಸ್ ಮಾಡೋದು, ನಂಬರ್ 2 ನಿಮ್ಮ SIP ಅಮೌಂಟನ್ನು ಯಾವತ್ತೂ ಇನ್ಕ್ರೀಸ್ ಮಾಡದೇ ಇರೋದು, ಮೂರನೇದು ಮಾರ್ಕೆಟ್ ಕ್ರ್ಯಾಶ್ ಟೈಮ್ನಲ್ಲಿ SIPಯನ್ನು ಸ್ಟಾಪ್ ಮಾಡೋದು. ಇಷ್ಟು ಮಾತ್ರ ಅಲ್ಲ, ಇನ್ನೂ 2 ಬಹಳ ಇಂಪಾರ್ಟೆಂಟ್ ಟ್ರ್ಯಾಪ್ಗಳಿದ್ದಾವೆ, ಬಹಳ ಇಂಪಾರ್ಟೆಂಟ್ ಮಿಸ್ಟೇಕ್ಗಳಿದ್ದಾವೆ. ಇದರಲ್ಲಿ ಒಂದು ಟ್ರ್ಯಾಪ್ನಲ್ಲಿ ಇನ್ವೆಸ್ಟರ್ಗೆ ಡಿವಿಡೆಂಡ್ ಸಿಗುತ್ತೆ ಅಂತ ಖುಷಿ ಆಗ್ತಾರೆ, ಆದರೆ ಆ ಹಣ ನಿಜವಾಗಿ ಎಲ್ಲಿಂದ ಬರ್ತಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಮತ್ತೊಂದು ಟ್ರ್ಯಾಪ್ನಲ್ಲಿ ಜನ SIP ಮೂಲಕ ಇನ್ವೆಸ್ಟ್ ಮಾಡ್ತಲೇ ಇರ್ತಾರೆ, ಆದರೆ ಯಾವ ಫಿನಾನ್ಷಿಯಲ್ ಗೋಲ್ಗಾಗಿ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾಕೋಸ್ಕರ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅನ್ನೋದೇ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ 4ನೇ ಮಿಸ್ಟೇಕನ್ನು ಗಮನಿಸೋಣ. ಇಲ್ಲ ಅರ್ಥ ಮಾಡ್ಕೊಳ್ಳಿ, ಗ್ರೋತ್ನ ಬದಲಾಗಿ IDCW ಆಯ್ಕೆ ಮಾಡ್ಕೊಳ್ಳೋದು. ಈ ಟ್ರ್ಯಾಪ್ನಲ್ಲಿ ತುಂಬ ಜನರಿಗೆ ಕನ್ಫ್ಯೂಸ್ ಆಗುತ್ತೆ. ನನ್ನ ಮ್ಯೂಚುವಲ್ ಫಂಡಿಂದ ನನಗೆ ಡಿವಿಡೆಂಡ್ ಬರ್ತಾ ಇದೆ, ಅಂದರೆ ನನ್ನ ಇನ್ವೆಸ್ಟ್ಮೆಂಟ್ನಿಂದ ಎಕ್ಸ್ಟ್ರಾ ಇನ್ಕಮ್ ಸಿಗ್ತಾ ಇದೆ. ಆದರೆ ಮ್ಯೂಚುವಲ್ ಫಂಡ್ನಲ್ಲಿ ಹಿಂದೆ ಡಿವಿಡೆಂಡ್ ಆಪ್ಷನ್ ಅಂತ ಕರೆಯಲಾಗ್ತಾ ಇದ್ದಂಥ ಆಪ್ಷನನ್ನು ಈಗ IDCW ಅಂತ ಕರೀತಾರೆ. IDCW ಅಂದರೆ ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಕಮ್ ಕ್ಯಾಪಿಟಲ್ ವಿಡ್ರಾವಲ್ ಅಂತ. ಇಲ್ಲಿ ನೀವು ತಿಳ್ಕೊಳ್ಬೇಕಾದಂಥ ಮುಖ್ಯ ವಿಷಯ ಏನು ಅಂದರೆ, ಮ್ಯೂಚುವಲ್ ಫಂಡ್ IDCW ಅನ್ನೋದು ಗ್ಯಾರಂಟೀಡ್ ಎಕ್ಸ್ಟ್ರಾ ಇನ್ಕಮ್ ಅಲ್ಲ. ಈಗ ಒಂದು ಸ್ಕೀಮ್ IDCW ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಅದರ ಇಂಪ್ಯಾಕ್ಟ್ ಸ್ಕೀಮ್ನ NAV ಅಂದರೆ ನೆಟ್ ಅಸೆಟ್ ವ್ಯಾಲ್ಯೂನಲ್ಲಿ ಅಡ್ಜಸ್ಟ್ ಆಗುತ್ತೆ. IDCW ಮೊದಲು NAVನ ಒಂದು ₹100 ಅಂತ ಅಂದ್ಕೊಳ್ಳಿ, ಡಿಸ್ಟ್ರಿಬ್ಯೂಷನ್ ಒಂದು ₹5, ಅಲ್ಲಿಗೆ ಅಡ್ಜಸ್ಟ್ಮೆಂಟ್ನ ನಂತರ NAV ₹95 ಆಗುತ್ತೆ. ಬೇರೆಲ್ಲ ಟ್ಯಾಕ್ಸ್ಗಳು ಇದೆಲ್ಲನೂ ಇನ್ಕ್ಲೂಡ್ ಆದಮೇಲೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ನೀವು IDCWನ ಮೂಲಕ ಪಡೆಯುವಂಥ ಕ್ಯಾಶ್ ಫ್ಲೋ ನಿಮ್ಮ ಇನ್ವೆಸ್ಟ್ಮೆಂಟ್ ಕಾರ್ಪಸ್ನಿಂದಲೇ ಪೇಔಟ್ ಆಗುತ್ತೆ. ರೆಗ್ಯುಲೇಷನ್ಸ್ನ ಪ್ರಕಾರ ಅಪ್ಲಿಕೇಬಲ್ ಅನ್ರಿಯಲೈಸ್ಡ್ ಲಾಸಸ್ಸನ್ನು ಅಡ್ಜಸ್ಟ್ ಮಾಡಿದ ನಂತರದಲ್ಲಿ ಫಂಡ್ನ ರಿಯಲೈಸ್ಡ್ ಗೇನ್ನಿಂದ IDCW ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ಇನ್ವೆಸ್ಟರ್ ತನ್ನ ಇನ್ವೆಸ್ಟ್ಮೆಂಟ್ನ ಒಂದು ಭಾಗವನ್ನು, ಒಂದು ಪಾರ್ಟ್ನ ಪಾರ್ಷಿಯಲ್ ಪೇಔಟ್ ಆಗಿ ಪಡಿತಾನೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಭಾವಿಸಿ. ನಿಮ್ಮ ಆಬ್ಜೆಕ್ಟಿವ್ ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ ಆಗಿದ್ರೆ ಇಂತಹ ಪೇಔಟ್ಸನ್ನು ರೆಗ್ಯುಲರ್ ಆಗಿ ಪಡೆಯೋದ್ರಿಂದ ಏನಾಗುತ್ತೆ, ಇನ್ವೆಸ್ಟ್ಮೆಂಟ್ ಆಗಿ ಉಳಿಯುವಂಥ ಅಮೌಂಟ್ ಕಮ್ಮಿ ಆಗುತ್ತೆ. ಇದರಿಂದ ಲಾಂಗ್ ಟರ್ಮ್ನಲ್ಲಿ ಕಾಂಪೌಂಡಿಂಗ್ ಬೆನಿಫಿಟ್ ಮೇಲೆ ಕೂಡ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ. ಲಾಂಗ್ ಟರ್ಮ್ನಲ್ಲಿ ಏನು ಕಾರ್ಪಸ್ ಆಗುತ್ತಲ್ಲ, ಆ ಕಾರ್ಪಸ್ ಕಮ್ಮಿ ಆಗುತ್ತೆ. ಗ್ರೋತ್ ಆಪ್ಷನ್ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದಂಥ ಅಮೌಂಟ್ ಫಂಡ್ನಲ್ಲೇ ಇನ್ವೆಸ್ಟೆಡ್ ಆಗಿ ಉಳಿಯುತ್ತೆ. ಹೀಗಾಗಿ ಏನಾಗುತ್ತೆ, ಕಾಲಕ್ರಮೇಣ ಕಾಂಪೌಂಡಿಂಗ್ ಮುಂದುವರಿಸೋದಕ್ಕೆ ಅವಕಾಶ ಸಿಗುತ್ತೆ. ಆದರೆ ಇದರರ್ಥ IDCW ಯಾವಾಗಲೂ ರಾಂಗ್ ಚಾಯ್ಸ್ ಅಂತಲ್ಲ. ಒಬ್ಬ ಇನ್ವೆಸ್ಟರ್ಗೆ ನಿಜವಾಗಿಯೂ ರೆಗ್ಯುಲರ್ ಕ್ಯಾಶ್ ಫ್ಲೋ ಬೇಕಿದ್ರೆ IDCW ಅದರ ಫಿನಾನ್ಷಿಯಲ್ ಪ್ಲಾನ್ನ ಒಂದು ಭಾಗವಾಗಿರಬೇಕು ಅಷ್ಟೇ. ಆದರೆ ನನಗೆ ಡಿವಿಡೆಂಡ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಮಾತ್ರ IDCW ಆಯ್ಕೆ ಮಾಡೋದು, ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದೇ ಇರುವಂಥ ಸರಿಯಾದ ಅಪ್ರೋಚ್ ಅಲ್ಲ. ಸೊ ಇದು ತಪ್ಪು ನಿರ್ಧಾರ ಆಗ್ಬೋದು. ಈಗ 5ನೇ ಮಿಸ್ಟೇಕನ್ನು ಹೇಳ್ತೀನಿ, ನಿಮ್ಮ SIPಯನ್ನು ಫಿನಾನ್ಷಿಯಲ್ ಗೋಲ್ಗೆ ಲಿಂಕ್ ಮಾಡದೇ ಇರೋದು. ಈಗ ಕೊನೆಯ ಮತ್ತು ಬಹುಶಃ ಅತ್ಯಂತ ಇಂಪಾರ್ಟೆಂಟ್ ಆದಂಥ ಮಿಸ್ಟೇಕ್ ಅಂದರೆ ಇದೇನೆ, ರ್ಯಾಂಡಮ್ ಆಗಿ SIPಯಲ್ಲಿ ಇನ್ವೆಸ್ಟ್ ಮಾಡೋದು. ತುಂಬ ಜನ ಏನು ಮಾಡ್ತಾರೆ, ಒಂದು ಮ್ಯೂಚುವಲ್ ಫಂಡ್ ಹೆಸರು ಹೇಳ್ತಾರೆ, SIP ಶುರು ಮಾಡ್ತಾರೆ. ನಂತರ ಮತ್ತೊಂದು ಫಂಡ್ ಇಷ್ಟ ಆಗುತ್ತೆ, 2ನೇ SIP ಶುರು ಮಾಡ್ತಾರೆ. ಆಮೇಲೆ ಹೊಸ ಮಾರ್ಕೆಟ್ ಟ್ರೆಂಡ್ ಬಂದಾಗ 3ನೇ SIPನೂ ಶುರು ಮಾಡ್ತಾರೆ. 5 ವರ್ಷಗಳ ನಂತರ ನೀವು ಅವ್ರನ್ನ ಕೇಳಿದ್ರೆ, ನೀವು ಈ ಹಣವನ್ನು ಯಾವ ಪರ್ಪಸ್ಗೆ, ಯಾವ ಗೋಲ್ಗೋಸ್ಕರ ಇನ್ವೆಸ್ಟ್ ಮಾಡಿದ್ದೀರಿ ಅಂತ ಕೇಳಿದ್ರೆ ಅವ್ರು ನಾರ್ಮಲಿ ಹೇಳೋದು ಒಂದೇ, ಜಸ್ಟ್ ಫಾರ್ ಇನ್ವೆಸ್ಟಿಂಗ್ ಅಂತ. ಆದರೆ ನಿಮ್ಮ ಪ್ರತಿಯೊಂದು ಇನ್ವೆಸ್ಟ್ಮೆಂಟ್ಗೂ ಒಂದು ಕ್ಲಿಯರ್ ಪರ್ಪಸ್ ಇರಲೇಬೇಕು. ಉದಾಹರಣೆಗೆ ನಿಮ್ಮ 5,000 SIP ಯಾವುದಕ್ಕೆ, ರಿಟೈರ್ಮೆಂಟ್ಗಾಗಿನೋ ಅಥವಾ ಕಾರ್ ಡೌನ್ ಪೇಮೆಂಟ್ಗೋ. ನಿಮ್ಮ 10,000 SIP ಅದು ಯಾವುದಕ್ಕೆ, ನಿಮ್ಮ ಮಕ್ಕಳ ಶಿಕ್ಷಣಕ್ಕಾಗಿನೋ ಅಥವಾ ಎಮರ್ಜೆನ್ಸಿ ಫಂಡ್ನ ಬಿಲ್ಡ್ ಮಾಡೋದಕ್ಕೋ.
ಯಾಕೆಂದರೆ ಪ್ರತಿಯೊಂದು ಫಿನಾನ್ಷಿಯಲ್ ಗೋಲ್ಗೂ ಬೇರೆ ಬೇರೆ ಆದಂಥ ಟೈಮ್ ಹೊರೈಸನ್ ಇರುತ್ತೆ, ರಿಸ್ಕ್ ಲೆವೆಲ್ ಇರುತ್ತೆ. ಒಂದು ಸಿಂಪಲ್ ಫ್ರೇಮ್ವರ್ಕನ್ನು ಬಳಸ್ಕೊಳ್ಳಿ. ಶಾರ್ಟ್ ಟರ್ಮ್ ಗೋಲ್ಸ್ ರಿಲೇಟಿವ್ಲಿ ಬೇಗ ಬೇಕಾಗ್ಬೋದು. ಮೀಡಿಯಂ ಟರ್ಮ್ ಗೋಲ್ಸ್ ಅಂದರೆ ಕೆಲವು ವರ್ಷಗಳ ಟೈಮ್ ಹೊರೈಸನ್ ಇರುತ್ತೆ. ಲಾಂಗ್ ಟರ್ಮ್ ಗೋಲ್ಸ್ನಲ್ಲಿ ರಿಟೈರ್ಮೆಂಟ್ ಅಥವಾ ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ ಅಂತಹ ಆಬ್ಜೆಕ್ಟಿವ್ಸ್ ಇರ್ತವೆ. ಗೋಲ್ ಇಲ್ಲದಂಥ SIP ಅಂದರೆ ಡೆಸ್ಟಿನೇಷನ್ ಸೆಟ್ ಮಾಡದೇ ಇರುವಂಥ ಕಾರ್ ಡ್ರೈವ್ ಅಂತ ಆಗುತ್ತೆ. ಎಲ್ಲಿ ಹೋಗಬೇಕು ಅಂತ ಗೊತ್ತಿರಲ್ಲ, ಸುಮ್ಮನೆ ಕಾರ್ ಓಡಿಸ್ಕೊಂಡು ಹೋಗೋದು. ಫ್ಯೂಯಲ್ ಮಾತ್ರ ಖರ್ಚಾಗ್ತಾ ಇರುತ್ತೆ. ಆದರೆ ನೀವು ನಿಜವಾಗಿ ಎಲ್ಲಿಗೆ ಹೋಗ್ತಾ ಇದ್ದೀರಿ ಅನ್ನೋದೇ ನಿಮಗೆ ಗೊತ್ತಿರಲ್ಲ, ಡೆಸ್ಟಿನೇಷನ್ ಗೊತ್ತಿರಲ್ಲ. ಎಕ್ಸಾಂಪಲ್, ಮಕ್ಕಳ ಶಿಕ್ಷಣಕ್ಕೆ ಅಂತ ಅಂದ್ಕೊಳ್ಳಿ, 8,000 ರೂಪಾಯಿ ಮಂತ್ಲಿ SIP ಮಾಡ್ತಾ ಇದ್ದೀರಿ, 10 ವರ್ಷಗಳಲ್ಲಿ ಅಕ್ಯುಮುಲೇಟ್ ಮಾಡ್ಬೋದು. ಅದೇ ಹೌಸ್ ಗೋಲ್ 15,000 ಮಂತ್ಲಿ SIP ಮಾಡ್ತಾ ಇದ್ದೀರಿ, 60 ಮಂತ್ಸು 5 ವರ್ಷ ಅಕ್ಯುಮುಲೇಟ್ ಮಾಡ್ಬೋದು. ರಿಟೈರ್ಮೆಂಟಿಗೆ 20,000 SIP ಮಾಡ್ತಾ ಇದ್ರಿ, 240 ತಿಂಗಳುಗಳು ಅಂದರೆ 20 ವರ್ಷ ಅಕ್ಯುಮುಲೇಟ್ ಮಾಡಬಹುದು. ಒಂದು ಡ್ರೀಮನ್ನು ಪ್ರಾಪರ್ ಫಿನಾನ್ಷಿಯಲ್ ಗೋಲ್ ಆಗಿ ಬದಲಾಯಿಸೋದಕ್ಕೆ ನಿಮಗೆ 2 ಎಸೆನ್ಷಿಯಲ್ ಥಿಂಗ್ಸ್ ಬೇಕೇ ಬೇಕು: ರಿಕ್ವೈರ್ಡ್ ಕಾರ್ಪಸ್ ಆ್ಯಂಡ್ ಅದನ್ನು ಅಚೀವ್ ಮಾಡೋದಕ್ಕಿರುವಂಥ ಟೈಮ್. ಗೋಲ್ ಬೇಸ್ಡ್ ಇನ್ವೆಸ್ಟಿಂಗ್ ನಿಮಗೆ 3 ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಮೊದಲನೇದು, ನಿಮಗೆ ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಅರ್ಥ ಆಗುತ್ತೆ. ಎರಡನೇದು, ನೀವು ಎಷ್ಟು ಟೈಮನ್ನು ಇನ್ವೆಸ್ಟೆಡ್ ಆಗಿ ಇಡಬೇಕು ಅನ್ನೋದು ಗೊತ್ತಾಗುತ್ತೆ. ಮೂರನೇದು, ಶಾರ್ಟ್ ಟರ್ಮ್ ಮಾರ್ಕೆಟ್ ನಾಯ್ಸನ್ನು ನೋಡಿ ಎಮೋಷನಲ್ ಡಿಸಿಷನ್ನ ತೆಗೆದುಕೊಳ್ಳೋದನ್ನು ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್. ಯಾವ ಗೋಲ್ಗೋಸ್ಕರ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅನ್ನೋದು ಇಂಪಾರ್ಟೆಂಟ್. ಫೈನಲ್ ಸಮ್ಮರಿ ಏನು? ಈಗ ಕ್ವಿಕ್ಕಾಗಿ ಪೂರ್ತಿ ರ್ಯಾಪ್ ಅಪ್ ಮಾಡಿಬಿಡ್ತೀನಿ. ಮಿಸ್ಟೇಕ್ ನಂಬರ್ 1, ನಿಮ್ಮ SIP ಮಿಸ್ ಮಾಡೋದ್ರಿಂದ ನಿಮ್ಮ ಇನ್ವೆಸ್ಟಿಂಗ್ ಡಿಸಿಪ್ಲಿನ್ ಬ್ರೇಕ್ ಆಗ್ಬೋದು. ಮಿಸ್ಟೇಕ್ ನಂಬರ್ 2, ನಿಮ್ಮ SIP ಅಮೌಂಟನ್ನು ಯಾವತ್ತೂ ಇನ್ಕ್ರೀಸ್ ಮಾಡದೇ ಇರೋದ್ರಿಂದ ಇನ್ಕಮ್ ಹೆಚ್ಚಾದಾಗ ಸಿಗಬಹುದಾದಂಥ ಇನ್ವೆಸ್ಟ್ಮೆಂಟ್ ಬೆನಿಫಿಟ್ ನಿಮಗೆ ಮಿಸ್ ಆಗ್ಬೋದು. ಮಿಸ್ಟೇಕ್ ನಂಬರ್ 3, ಮಾರ್ಕೆಟ್ ಕ್ರ್ಯಾಶ್ ಟೈಮ್ನಲ್ಲಿ SIP ಸ್ಟಾಪ್ ಮಾಡೋದ್ರಿಂದ ಎಮೋಷನಲ್ ಡಿಸಿಷನ್ ತೆಗೆದುಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗ್ಬೋದು. ಇದರಿಂದಾಗಿ ನಿಮ್ಮ ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಪ್ಲಾನ್ ಮೇಲೆ ಇಂಪ್ಯಾಕ್ಟ್ ಆಗ್ಬೋದು. 4ನೇ ಮಿಸ್ಟೇಕ್ ಏನು? IDCW ಅನ್ನು ಫ್ರೀ ಇನ್ಕಮ್ ಅಂತ ಭಾವಿಸೋ ಮೊದಲು ಅದು ನಿಜವಾಗಿ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನೀವು ತಿಳ್ಕೊಳ್ಳೋದು. ಮಿಸ್ಟೇಕ್ ನಂಬರ್ 5 ಏನು? ಯಾವುದೇ ಫಿನಾನ್ಷಿಯಲ್ ಗೋಲ್ ಇಲ್ಲದೆ SIP ಮೂಲಕ ಇನ್ವೆಸ್ಟ್ ಮಾಡ್ತಾ ಹೋದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯಲ್ಲಿ ಡೈರೆಕ್ಷನ್ ಅನ್ನು ಕಳೆದುಕೊಂಡ್ಬಿಡ್ತೀರಿ, ಆ ದಿಕ್ಕನ್ನು ಕಳ್ಕೊಂಡ್ಬಿಡ್ತೀರಿ. SIP ಒಂದು ಪವರ್ಫುಲ್ ಆದಂಥ ಇನ್ವೆಸ್ಟ್ಮೆಂಟ್ ಟೂಲ್. ಆದರೆ ಯಾವುದೇ ಟೂಲ್ನಂತೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಾಗ ಮಾತ್ರ ಅದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಗೋಲನ್ನು ಕ್ಲಿಯರ್ ಆಗಿ ಇಟ್ಕೊಳ್ಳಿ. ನಿಮ್ಮ ಫಿನಾನ್ಷಿಯಲ್ ಸಿಚುವೇಶನ್ಗೆ ಅನುಗುಣವಾಗಿ ಡಿಸಿಷನ್ನ ತೆಗೆದುಕೊಳ್ತಾ ಹೋಗಿ. ಅಗತ್ಯ ಇದ್ದರೆ ಕ್ವಾಲಿಫೈಡ್ ಫಿನಾನ್ಷಿಯಲ್ ಅಡ್ವೈಸರ್ರಿಂದ ಅಡ್ವೈಸನ್ನು ಕೂಡ ಪಡೀರಿ. ಈಗ ನಿಮ್ಮ ಟರ್ನ್. ಈ 5 SIP ಮಿಸ್ಟೇಕ್ಗಳಲ್ಲಿ ನೀವು ಯಾವುದಾದ್ರೂ ಮಿಸ್ಟೇಕನ್ನು ಈ ಹಿಂದೆ ಮಾಡಿದ್ದೀರಾ? ನಿಮ್ಮ ಎಕ್ಸ್ಪೀರಿಯನ್ಸನ್ನು ಕಮೆಂಟ್ನಲ್ಲಿ ಶೇರ್ ಮಾಡಿ. ಈ ವಿಡಿಯೋನಿಂದ ನಿಮ್ಗೆ ಏನಾದರೂ ಹೊಸದಾಗಿ ತಿಳಿದಿದೆ ಅಂತ ಭಾವಿಸಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಕೀಪ್ ಇನ್ವೆಸ್ಟಿಂಗ್, ಕೀಪ್ ಗ್ರೋಯಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.